ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಚುರುಮುರಿ ಪಾಯಸ ಮಾಡೋಣ. ಇವತ್ತು ನಾವು ಚುರುಮುರಿ ಪಾಯಸ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ತೀನಿ ಬನ್ನಿ. ಚುರುಮುರಿ ಪಾಯಸಕ್ಕೆ ಬೇಕಾಗುವ ಸಾಮಗ್ರಿಗಳು: ಚುರುಮುರಿ, ಇವಕ್ಕೆ ಮಂಡಕ್ಕಿ ಅಂತಲೂ ಕರೀತಾರೆ, ಗೋಡಂಬಿ, ಬಾದಾಮ್, ಬೆಲ್ಲ, ತುಪ್ಪ. ಇದಿಷ್ಟು ಈಗ ತಯಾರು ಮಾಡಿ ಇಟ್ಕೊಂಡಿದ್ದೀವಿ. ಈಗ ಚುರುಮುರಿಗೆ ನೀರು ಹಾಕಿ ನೆನೆಸೋಣ. ಪೂರ್ತಿ ಚುರುಮುರಿ ನೆನೆಯೋವರೆಗೂ ನೀರು ಹಾಕ್ತಾನೆ ಇರಬೇಕು. ಚುರುಮುರಿ ಎಲ್ಲ ಮೆತ್ತಗಾಗಬೇಕು. ಸ್ವಲ್ಪ ಚುರುಮುರಿ ನೆನೆಯೋವರೆಗೂ ಬಿಡೋಣ. ಈಗ ನೀರೆಲ್ಲ ಕರೆಕ್ಟಾಗಿದೆ. ಚುರುಮುರಿ ಎಲ್ಲ ನೀರಲ್ಲಿದೆ. ಇವಾಗ ಇದು ಸ್ವಲ್ಪ ನೆನಿಬೇಕು, ಮೆತ್ತಗಾಗಬೇಕು. ಅಲ್ಲಿವರೆಗೂ ನಾವು ಗೋಡಂಬಿ ಮತ್ತು ಬಾದಾಮಿಯನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಈಗ ಬಾದಾಮ್ ಹಾಕ್ತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬಾದಾಮನ್ನ. ಗೋಡಂಬಿ ಹಾಕ್ತಿದ್ದೀನಿ ಇವಾಗ. ಈ ಕಲರ್ ಬರೋವರೆಗೂ ಹುರಿತಾನೆ ಇರಬೇಕು. ಇವಾಗ ಕಲರ್ ಬಂದಿದೆ ನೋಡಿ, ಈ ಕಲರ್ ಬರಬೇಕು, ಅಂದರೆ ಬ್ರೌನ್ ಕಲರ್ ಬರಬೇಕು. ಇವಾಗ ತಗೊಳ್ಳೋಣ. ಈಗ ಅದೇ ಪಾತ್ರೆಗೆ 1 ಗ್ಲಾಸ್ ನೀರನ್ನು ಹಾಕ್ತಿದ್ದೀನಿ. ನೀರು ಕುದೀಲಿ. ಅಲ್ಲಿವರೆಗೂ ನಾವು ನೆನೆ ಹಾಕಿದ ಚುರುಮುರಿನ ತೆಗೆದಿಟ್ಕೊಳ್ಳೋಣ. ಚುರುಮುರಿ ಚೆನ್ನಾಗಿ ನೆಂದಿದೆ, ಫುಲ್ ಮೆಲ್ಟ್ ಆಗ್ತಿದೆ ಕೈಯಲ್ಲಿ. ಈಗ ನೆಂದಿರೋ ಚುರುಮುರಿನ ಈಗ ಹಿಂಡಿ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳೋಣ. ನೀರು ಕುದ್ದಿದೆ ನೋಡಿ. ಇವಾಗ ಗುಳ್ಳೆ ಬರ್ತಿದೆ ಅಂದರೆ ನೀರು ಚೆನ್ನಾಗಿ ಕುದ್ದಿದೆ ಅಂತ. ಇದರಲ್ಲಿ ಇವಾಗ ನಾವು ಹಿಂಡಿಟ್ಟಿರೋ ಚುರುಮುರಿನ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಿಂಗಿದವು, ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ಬಿಸಿನೀರು ಕಾಸಿ ಹಾಕೋತಿದ್ದೀನಿ. ಇದರಲ್ಲಿ ನಾನು ಇವಾಗ ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲ ಎಲ್ಲ ಕೂಡಿಸ್ಕೊಳ್ಳೋಣ. ಪೂರ್ತಿ ಎಲ್ಲ ಬೆಲ್ಲ ಕರಗಬೇಕು. ಬೆಲ್ಲೆಲ್ಲ ಪೂರ್ತಿ ಎಲ್ಲ ಕಡೆ ಕುಡ್ಕೊಂಡು ಕರಗಬೇಕು. ಕರಗೋವರೆಗೂ ಕುದಿಸ್ಬೇಕು. ಈಗ ಹಾಲು ಹಾಕ್ಕೊಳ್ಳೋಣ. ಹಾಲು ಮೊದಲೇ ಹಾಕ್ಕೊಂಡ್ರೆ ಬೆಲ್ಲದಲ್ಲಿ ಒಡೆಯುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಇವಾಗ ಲಾಸ್ಟ್ ಹಾಕ್ಬೋದು ಹಾಲು. ಈಗ ಫ್ರೈ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ. ಈಗ ಚುರುಮುರಿ ಪಾಯಸ ರೆಡಿ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಒಂದ್ಸಾರಿ, ತುಂಬ ಚೆನ್ನಾಗಿರುತ್ತೆ.